ಶುಭ ದಿನದಂದು ಕಾಯಕ ಯೋಗಿ ತ್ರಿಕಾಲಜ್ಞಾನ ದಾಸೋಹ ಮೂರ್ತಿ ಶ್ರೀ ಚನ್ನಬಸವ ಶಿವಯೋಗಿಗಳವರ 80ನೆಯ ಮಹಾರಥೋತ್ಸವ ಗಂಗಾವತಿಯ ಆರಾಧ್ಯ ದೈವ ಕಾಯಕ ಯೋಗಿ ತ್ರಿಕಾಲ ಜ್ಞಾನಿಗಳು ತ್ರಿವಿಧ ದಾಸೋಹ ಮೂರ್ತಿಗಳಾದ ಶ್ರೀ ಚನ್ನಬಸವ ಶಿವಯೋಗಿಗಳವರ 80ನೇ ಮಹಾರಥೋತ್ಸವ ಹೊಸ ವರ್ಷದ ಶುಭ ದಿನವಾದ ಜನವರಿ 1, 2026 ಗುರುವಾರ ದಿನದಂದು ಶ್ರೀ ಚನ್ನಬಸವ ಸ್ವಾಮಿಗಳು ಸೇರಿದಂತೆ ಶ್ರೀಶೈಲ ಮಲ್ಲಿಕಾರ್ಜುನ ಜೋಡು ಮಹಾರಥೋತ್ಸವ ಸಂಜೆ 4 ಗಂಟೆಗೆ ಸಕಲ ವಾದ್ಯ ವೈಭವದೊಂದಿಗೆ ಜರುಗಲಿದೆ ಎಂದು ಮಲ್ಲಿಕಾರ್ಜುನ್ ಟ್ರಸ್ಟ್ ಕಮಿಟಿಯ ಹಿರಿಯರಾದ ಶ್ರೀ ಚನ್ನಬಸಯ್ಯ ಸ್ವಾಮಿ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ನಾಗರಾಜ್ ಬಿ, ಸುಗೂರಪ್ಪ, ಮಹಾಲಿಂಗಪ್ಪ, ರಾಚಯ್ಯ ಸ್ವಾಮಿ, ಸಿದ್ದಾಪುರ್, ಮಹಂತೇಶ್ ಬಿ, ನಾಗೇಂದ್ರ, ಅಯ್ಯನಗೌಡ, ಲಿಂಗರಾಜ್ ಸೇರಿದಂತೆ ಇತರರು ತಿಳಿಸಿದರು. ಅವರು ಮಂಗಳವಾರದಂದು ಶ್ರೀಮಠದ ಪುರಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಗುರುವಾರದಂದು ಕರ್ತೃಗದ್ದಿಗೆ ಹಾಗೂ ಶ್ರೀ ಮಲ್ಲಿಕಾರ್ಜುನ ಲಿಂಗಕ್ಕೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತಾದಿಗಳಿಂದ ದೀರ್ಘದಂಡ ನಮಸ್ಕಾರ, ಗಂಗೆ ಸ್ಥಳ ಪುನಃ ಪುರಾಣ, ಆರಂಭ ತೀರನ ಪೂಜಾ ಪಟ ಏರಿಸುವುದು, ಮಡಿ ರಥೋತ್ಸವ ಸೇರಿದಂತೆ ಮಹಾಪ್ರಸಾದವನ್ನ ಬೆಳಗ್ಗೆಯಿಂದ ತಡರಾತ್ರಿಯವರೆಗೆ ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸಿ ಗುರುಗಳ ಹಾಗೂ ಶ್ರೀ ಮಲ್ಲಿಕಾರ್ಜುನ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಸಂಜೆ 7 ಗಂಟೆಗೆ ಶಿವಕೀರ್ತನೆ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಎಂದು ತಿಳಿಸಿದ ಅವರು, ಮಹಾಜೋಡು ರಥೋತ್ಸವಕ್ಕೆ ಬಾಳೆಹಣ್ಣಿನ ಬದಲಾಗಿ ಉತ್ತತ್ತಿಗಳನ್ನು ಸಮರ್ಪಿಸಬೇಕೆಂದು ಮಂಗಳವಾರ ಹಾಗೂ ಬುಧವಾರದಂದು ಮುತ್ತಿನ ಅಡ್ಡಪಲ್ಲಕ್ಕಿ ಬಸವ ಹಾಗೂ ಊರಿನ ಅಡ್ಡಪಲ್ಲಕ್ಕಿ ಮಹೋತ್ಸವ ಜರುಗಲಿದ್ದು ಸರ್ವಜನಾಂಗದ ಭಕ್ತಾದಿಗಳು ಭಾಗವಹಿಸಬೇಕೆಂದು ಕರೆ ನೀಡಿದರು. ಶ್ರೀ ಗುರು ಚನ್ನಬಸವ ಮಹಾಶಿವಗಳವರ 80ನೇ ಒಂದು ಮಹಾರಥೋತ್ಸವ ಅಂಗವಾಗಿ ಕಾರ್ಯಕ್ರಮ ಅದರ ರಥೋತ್ಸವ 1ನೇ ತಾರೀಕಿಗೆ ನಡೀತಾ ಇದೆ. ಈಗಾಗಲೇ ಕಾರ್ಯಕ್ರಮ ದಿನ ಹೂವಿನ ಪಲ್ಲಕ್ಕಿ ಮತ್ತು ಮರಿತೇರು ಜೊತೆಗೆ ಮಡಿತೇರು ಜೊತೆಗೆ ಮುಖ್ಯವಾಗಿ ದೊಡ್ಡ ತೇರು 1ನೇ ತಾರೀಕಿಗೆ ಭಕ್ತರ ಎಲ್ಲ ಜನರ ಸಹಕಾರದಿಂದ 80ನೇ ವರ್ಷದ ಒಂದು ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಶ್ರೀ ಚನ್ನಬಸವ ಸ್ವಾಮಿ ಒಂದು ಆಶೀರ್ವಾದದಿಂದ ನಡೀತಾ ಇದೆ. ನಮ್ಮ ಮಂಡಳಿ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ. ನಾನು ಪತ್ರಕರ್ತ ಬಂಧುಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿದ್ದರೂ ಸಹಿತ ಈ ಒಂದು ಎಲ್ಲರ ಆರಾಧ್ಯ ದೇವ ಶ್ರೀ ಚನ್ನಬಸವ ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಾವು ಭಾಗವಹಿಸಬೇಕು ಅನ್ನುವಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಂದಿದ್ದೀನಿ. ನಮ್ಮ ಕಮಿಟಿ ಸದಸ್ಯರು ಇದನ್ನು ಮಾಡಿದ್ದಾರೆ. ಈಗಾಗಲೇ ನಾನು ಬಂದದ್ದು ಬೇರೆ ಉದ್ದೇಶ, ಏನೋ ಒಂದು ಅವಕಾಶ ಸಿಕ್ತು. ಜೊತೆಗೆ ಇದು ಒಂದು ಎಲ್ಲರ ಒಂದು ಆರಾಧ್ಯ ದೇವ ಚನ್ನಬಸವ ಸ್ವಾಮಿ. ಆ ದಿಶೆಯಲ್ಲಿ ತಾವು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿರಿ. ಆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸೋದ್ರ ಮುಖಾಂತರ ತಾತರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕನ್ನುವಂಥ ಮನವಿಯನ್ನು ಮುಖ್ಯವಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿ, ಚನ್ನಬಸವ ತಾತನವರು ಹಿಂದೆ ಹೇಳಿದಾಗೆ ಈಗ ಗಂಗಾವತಿ ಚೋಟಾಮುಂಬೆ ಆಗ್ತದೆ ಅನ್ನುವಂಥ ಅವರ ಆಶೀರ್ವಾದದ ಮೇರೆಗೆ ಇವತ್ತು ಗಂಗಾವತಿ ಸಾಕಷ್ಟು ಪ್ರಮಾಣದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳೆದಿದೆ. ಅದಕ್ಕೆಲ್ಲ ಮುಖ್ಯ ಕಾರಣೀಕರ್ತ ಪೂಜ್ಯರಾದ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಜನರ ಜೊತೆಗೆ ನಾವು ಅನೇಕ ಸಂದರ್ಭದಲ್ಲಿ ಮಾತನಾಡ್ತೀವಿ. ಗಂಗಾವತಿ ಅಂದ್ರೆ ಶರಣರು ಸಂತರು ಮಹಾಂತರು ನಡೆದಾಡಂಥ ಪುಣ್ಯಭೂಮಿ ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ. ಆ ದಿಶೆಯಲ್ಲಿ ಶ್ರೀ ಚನ್ನಬಸವ ಸ್ವಾಮಿ ಆಶೀರ್ವಾದದಿಂದ ಎಲ್ಲರಿಗೂ ಸಹಿತ ನಗುಮುಖದಲ್ಲಿ ರೈತರ ನಗುಮುಖ ಇರಲಿ, ಜೊತೆಗೆ ಸಾರ್ವಜನಿಕರಿಗೆ ಸಹಿತ ಹೆಚ್ಚಿನ ಶಕ್ತಿಯನ್ನು ಶ್ರೀ ತಾತ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಚನ್ನಬಸವ ಸ್ವಾಮಿಯ ವಿಶೇಷವಾದಂಥ ಏನು ರಥೋತ್ಸವದ ಶುಭಾಶಯಗಳು ಕೋರುವ ಜೊತೆಗೆ ಇವತ್ತು ಭಾಳ ಪುಣ್ಯ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ವೈಕುಂಠ ಏಕಾದಶಿ ಇವತ್ತು ಭಾಳ ಪುಣ್ಯ ದಿನ. ಆ ದಿಶೆಯಲ್ಲಿ ಎಲ್ಲ ಪತ್ರಕರ್ತ ಬಂದರು ಆಗಮಿಸಿದ್ದೆ. ನಿಮಗೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರುವ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಅಭಿನಂದನೆ. ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಕೂಡ ಚನ್ನಬಸವ ತಾತನ ಸಾನ್ನಿಧ್ಯಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಈ ವರ್ಷದ ಜಾತ್ರೆ 80ನೇ ವರ್ಷದ ತಾತನ ಪುಣ್ಯತಿಥಿ 80ನೇ ವರ್ಷದ ಅಂಗವಾಗಿ ನಡೀತಕ್ಕಂಥ ಜಾತ್ರೆ. ಈಗಾಗಲೇ ಈ ಪ್ರತಿ ವರ್ಷ 3 ವರ್ಷದಿಂದ ಈ ಬರೀ ಜಾತ್ರೆ ರಥೋತ್ಸವ ಅಲ್ಲದೇ ಈ ನಮ್ಮ ಚನ್ನಬಸವ ಸ್ವಾಮಿ ಸೇವಾ ಸಮಿತಿ ಅಂತಂದು ರಚಿಸಿಕೊಂಡು ನಮ್ಮ ಈ ತಾತನ ಯುವ ಭಕ್ತರು ಏನಾದ್ರಲ್ಲ ಅವರೆಲ್ಲ ಕೂಡಿಕೊಂಡು
3 ವರ್ಷದಿಂದ ಸಾಮೂಹಿಕ ವಿವಾಹವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಪುರಾಣ ಪ್ರಾರಂಭವಾದ ಒಂದು ವಾರದೊಳಗಾಗಿ ಏನೈತಲ್ಲ ಆ ಒಂದು ಕಾರ್ಯಕ್ರಮ ಕೂಡ ನಡೆಸ್ತಾರೆ. ಇವಾಗ ಪ್ರತಿ ವರ್ಷ 17 ಜೋಡಿ 18 ಜೋಡಿ ತನಕ ಈ ಬಂದಾವೆ ಅವರಿಗೆಲ್ಲರಿಗೂ ಕೂಡ ಒಂದು ಆರ್ಥಿಕವಾಗಿ ದುರ್ಬಲರಾದವರಿಗೆ ಈ ಮದುವೆಯ ಸಲುವಾಗಿ ಏನೈತಲ್ಲ ಆಡಂಬರದಿಂದ ಏನದೆಲ್ಲ ಖರ್ಚು ಮಾಡಿ ಅವರು ಸಾಲ ಸೋಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಯುವಕರು ಏನೈತಲ್ಲ ಈ ವಿಚಾರ ಮಾಡಿ ಏನೈತಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಈಗ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈಗ ನಾಳೆ 1ನೇ ತಾರೀಕಿಗೆ ಏನೈತಲ್ಲ ಈ ವರ್ಷ ಹೊಸ ವರ್ಷ 26ನೇ ವರ್ಷದ ಹೊಸ ವರ್ಷದಿಂದಲೇ ದಿನದಂದೇ ಏನೈತಲ್ಲ ತಾತ ರಥೋತ್ಸವ ಆಗ್ತಾ ಇರೋದು ಆಕಸ್ಮಿಕವಾದರೂ ಕೂಡ ಎಲ್ಲರಿಗೂ ಸಂತೋಷದಾಯಕವಾದಂಥ ವಿಚಾರ. ತಾತನ ಆಶೀರ್ವಾದ ಎಲ್ಲರಿಗೂ ಕೂಡ ದೊರಕಿ ಏನಂತಲ್ಲ 26 ಅನೇಕರೇನಿಂದಲೇ 26ರಲ್ಲಿ ಅನೇಕ ಆತಂಕಗಳನ್ನ ಏನಂತೆಲ್ಲ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ, ಭವಿಷ್ಯ ಹೇಳ್ತಾ ಇದ್ದಾರೆ. ಆದರೆ ಒಂದು ದೈವ ಶಕ್ತಿಯಲ್ಲಿ ಏನಂತೆಲ್ಲ ನಂಬಿಕೆ ಇಟ್ಕೊಂಡು ನಾವೆಲ್ಲ ಜೀವನ ಮಾಡಿದರೆ ಎಲ್ಲ ಆತಂಕಗಳು ದೂರ ಆಗ್ತವೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲರಿಗೂ. ಈಗ ಈ ರಥೋತ್ಸವ ನಾಳೆ ಇವತ್ತು ಮುತ್ತಿನ ಪಲ್ಲಕ್ಕಿ ಅಂತ ಅದರಲ್ಲಿ ಇದಾಗುತ್ತೆ. ನಾಳೆ ಏನಂತೆಲ್ಲ ಹೂವಿನ ಪಲ್ಲಕ್ಕಿ ಇರುತ್ತೆ. ನಾಡಿದ್ದು ರಥೋತ್ಸವ 1ನೇ ತಾರೀಕು ಬೆಳಿಗ್ಗೆ ಏನಂತೆಲ್ಲ 11 ಗಂಟೆಗೆ ಏನಂತಲ್ಲ ಇಲ್ಲಿ ಮಡಿಕೇರಿ ಇಲ್ಲಿ ಹೇಳಿದ್ವಿ. ಆಮೇಲೆ 5 ಗಂಟೆಗೆ ಊರಲ್ಲಿ ಏನಂತೆಲ್ಲ ಊರಲ್ಲೆಲ್ಲ ಹೋಗಿ ಬರ್ತದೆ ರಥೋತ್ಸವ. ಸೊ ಈ ರಥೋತ್ಸವದ ಅಂಗವಾಗಿ ಏನಂತೆಲ್ಲ ಸಾಮೂಹಿಕವಾಗಿ ಪ್ರಸಾದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಕೂಡ ನಿಮಗೆ ಗೊತ್ತಿದ್ದದ್ದೇ ಆದರೂ ಕೂಡ ಹೇಳ್ತೀನಿ, ಸುಮಾರು 25 ಕ್ವಿಂಟಲ್ ಅಕ್ಕಿಯ ಅನ್ನ ಸಾರು ಸಾವಿರಾರು ಗಂಟೆ ಏನಂತೆಲ್ಲ ಭಕ್ತರು ತಂದುಕೊಂಡಂಥ ರೊಟ್ಟಿ ಇರ್ತದೆ. ಎಲ್ಲ ರೀತಿಯಿಂದ ಏನಂತೆಲ್ಲ ಒಟ್ಟು ಸುಗ್ರಾಸ ಭೋಜನವನ್ನು ಏನಂತೆಲ್ಲ ಬಂದಂಥ ಎಲ್ಲ ಭಕ್ತರಿಗೆ ಮುಂಜಾನೆ 11 ಮಡಿಕೇರಿ ಆದಮೇಲೆ ಪ್ರಾರಂಭ ಆದದ್ದು ರಾತ್ರಿವರೆಗೂ ಕೂಡ ಕಂಟಿನ್ಯೂ ಇರ್ತದೆ. ಜಾತ್ರೆ ತೇರಿಳಿಯ ಕಾಲಕ್ಕೆ 1 ತಾಸು ಏನಂತೆಲ್ಲ ಸ್ವಲ್ಪ ಅದಕ್ಕೆ ಬ್ರೇಕ್ ಮಾಡಿಬಿಟ್ರೆ ಉಳಿದಂಗೆ ಬೆಳಗ್ಗೆಯಿಂದ 10 ಗಂಟೆಯಿಂದ ರಾತ್ರಿವರೆಗೂ ಕೂಡ ಬಂದವರಿಗೆ. ಆಮೇಲೆ ಬಹಳ ಜನ ಈ ಸುತ್ತಮುತ್ತಲ ಊರಿನಿಂದ ಏನೈತಲ್ಲ ಪಾದಯಾತ್ರೆ ಬರ್ತಾರೆ. ನಾಳೆ ನಾಡ್ದು 2 ದಿನ ಕೂಡ ಏನೈತಲ್ಲ ಪಾದಯಾತ್ರೆ ಇಲ್ಲಿ ಬಂದು ತಾತ ಏನೈತಲ್ಲ ಹರಕೆ ಹೋಗ್ತಿರ್ತಾರೆ, ಪಾದಯಾತ್ರೆಯಲ್ಲಿ ಬರ್ತಾರೆ. ಸಾವಿರಾರು ಜನ ಬರ್ತಾರೆ ಪಾದಯಾತ್ರೆಯಲ್ಲಿ. ಸೊ ಇಂಥ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಮತ್ತು ಊರಿನ ಸಾರ್ವಜನಿಕರು ಕೂಡ ಅಷ್ಟೇ ತಾತನಲ್ಲಿ ಯಾವುದೇ ಒಂದು ಜಾತಿ ಬೇರೆ ಇದ್ದಂಗೆ ಎಲ್ಲ ಜಾತಿಯವರಿಗೂ ಕೂಡ ಬರ್ತಾರೆ. ಎಲ್ಲರಿಗೂ ತಾತಿಗೆ ತಮ್ಮ ಒಂದು ಪ್ರಾರ್ಥನೆ ಸಲ್ಲಿಸ್ತಾರೆ. ಆಮೇಲೆ ನಿಮಗೆ ಇನ್ನೊಂದು ಏನದಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಬರೀ 20ನೇ ತಾರೀಕು ರಥೋತ್ಸವದ ಒಂದೇ ಇದನ್ನಲ್ಲ ಪ್ರಸಾದ ವ್ಯವಸ್ಥೆ ಅಲ್ಲ. ನಮ್ಮ ಶ್ರೀಮಠದಲ್ಲಿ ತಾತನವರ ಒಂದು ಏನು ಅಪ್ಪಣೆ ಅಂತೆ ಪ್ರತಿದಿನ ಇಲ್ಲಿ ಏನದಲ್ಲ ಪ್ರಸಾದ ವ್ಯವಸ್ಥೆ ಮುಂಚಿನ ಪ್ರಸಾದ ವ್ಯವಸ್ಥೆ ಬೆಳಿಗ್ಗೆ ಏನೈತೆಲ್ಲ ಮುಂಜಾನೆ ಪೂಜೆಗೆ ಬಂದವರಿಗೆ 10 ಗಂಟೆವರೆಗೂ ಅವ್ರಿಗೆ ಇರ್ತದೆ. ಆಮೇಲೆ 1 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಎಲ್ಲ ಜನಾಂಗದವರಿಗೆ ಇಲ್ಲಿ ಯಾವುದೋ ಒಂದು ಜಾತಿ ತಾರತಮ್ಯ ಇಲ್ಲ, ಯಾವುದೂ ಇಲ್ಲ. ಇವನ್ನ ಆಶ್ಚರ್ಯ ಅನಿಸ್ಬೋದು. ಒಂದು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 20-25 ಮಂದಿ ಮುಸ್ಲಿಮ್ಸ್ ಏನಂತಲೂ ಕೂಡ ಬರ್ತಾರೆ ಪ್ರಸಾದ ತೊಗೊಳಕ್ಕೆ. ಅಂದರೆ ಎಲ್ಲ ಕುಲದವ್ರು ನಮ್ಗೆ ಯಾವುದೂ ಏನು ವ್ಯತ್ಯಾಸ ಇಲ್ದಂಗೆ ಏನಂತಾರೆ ಎಲ್ಲ ಜಾತಿಯವರು ಕೂಡ ಅವರಿಗೆ ಪ್ರತಿದಿನ ಅನ್ನ ಸಾರು ಅದು ಏನೈತೆ ಪ್ರತಿದಿನ ಇರ್ತದೆ. ಇದು ಒಂದಿನ ಅಂತಲ್ಲ, ಇಡೀ ದಿನ ಏನೈತೆಲ್ಲ ಇರ್ತದೆ. ಮತ್ತು ರಾತ್ರಿ ಕೂಡ ಏನಂತಲ್ಲ ಕೆಲವರಿಗೆ ಆಟೋದವರು ಅವರು ಇವರು ಕೆಲವರು ಬರ್ತಾರೆ. ಅವರು ಸಾಧ್ಯದಷ್ಟು ಏನಂತೆಲ್ಲ ಬಡವರಿಗೆ ಒಂದು ವ್ಯವಸ್ಥೆ ಇದೆ. ಹಗಲತ್ತಿನಲ್ಲಿ ಬಡವರು ಅಂತಲ್ಲ ಎಲ್ಲ ವರ್ಗದ ಜನರು ಕೂಡ ಬಂದು ಪ್ರಸಾದ ತಗೊಳ್ತಾರೆ. ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಸಾದ. ಈ ಒಂದು ತಮಗೆ ಏನೈತಲ್ಲ ತಮ್ಮ ಯಾಕಂತಂದರೆ ಅದು ನಡಿಬೇಕಾದ್ರೆ ಭಕ್ತರ ಆ ಥರ ಕೊಡ್ತಾರೆ, ಅಕ್ಕಿ ಕಳಿಸ್ತಾರೆ, ಬೇಳೆ ಕಳಿಸ್ತಾರೆ, ಏನು ಕೊಡ್ತಾರೆ. ನಾವು ಇದನ್ನು ಏನೈತಲ್ಲ ಕಾಣಿಕೆ ಬಂದಿರ್ತದೆ. ಯಾವುದೇ ತೊಂದರೆ ಇಲ್ದಂಗೆ ತಾತನ ಮನದಲ್ಲಿ ಏನಿದ್ದಲ್ಲ ಅದಕ್ಕೆ ತಾತಗೆ ಯಾವಾಗಲೂ ಏನಂದರೆ ದಾಸೋಹ ಅವ್ರದ್ದು ಇಚ್ಛೆನೂ ಹಾಗೆ ಇತ್ತು. ಏನಂತಂದರೆ ದಾಸೋಹ ನಿತ್ಯ ನಡೀತಿರ್ಬೇಕು, ನಿತ್ಯ ದಾಸೋಹ ಮನದಲ್ಲಿ ನಡೀತಿರ್ಬೇಕು ಅಂತಕ್ಕಂಥದ್ದು ಅದನ್ನು ನಾವು ಮಾಡ್ತಾಯಿದ್ದೀವಿ. ಇನ್ನೇನು ಈ ನಮ್ಮ ಪತ್ರಿಕಾ ಮಿತ್ರರಿಗೆ ನಾನು ಇನ್ನೊಂದು ಏನು ಕೇಳ್ಕೊಳ್ತೀನಿ ಅಂದರೆ, ನಿಮಗೆ ಏನಾದರೂ ಅಕಸ್ಮಾತ್ತಾಗಿ ಈ ಮಟ್ಟದಿಂದ ಇನ್ನೂ ಏನಾರು ಇಂಥ ಕಾರ್ಯಕ್ರಮ ನಡೆದ್ರೆ ಚಲೋ, ಸಮಾಜಮುಖಿ ಕಾರ್ಯಕ್ರಮಗಳು ನಡೆದ್ರೆ ಚಲೋ ಅಂತಕ್ಕಂಥ ನಿಮಗೂ ಏನಾದರೂ ಯಾಕಂದ್ರೆ ಬೇರೆ ಕಡೆ ನೋಡಿರ್ತೀನಿ ಎಲ್ಲರ ಕಡೆಗೆ ಅಂಥವೇನಾದ್ರು ಐಡಿಯಾ ಇತ್ತು ಅಂತಂದರೆ ನಮ್ಮ ಟ್ರಸ್ಟ್ ಯಾರಾದರೂ ಕೂಡ ಯಾರ ಹತ್ರ ಆದರೂ ಕೂಡ ನೀವು ಸ್ವಲ್ಪ ಅದನ್ನು ಎಕ್ಸ್ಚೇಂಜ್ ಮಾಡಿ ನಾವು ಅವನ್ನೇನೈತಲ್ಲ ನಮಗೆ ಸಾಧ್ಯತೆ ಇತ್ತಂತಂದ್ರೆ ಅಂಥವನ್ನೆಲ್ಲ ಒಳ್ಳೆಯ ಕಾರ್ಯಕ್ರಮಗಳು ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಮಠದಿಂದ ನಡೆಸಲಿಕ್ಕೆ ಏನಂತೆಲ್ಲ ನಾವು ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳಿ ಮತ್ತೊಮ್ಮೆ 2026ನೇ ಇಸ್ವಿ ಹೊಸ ವರ್ಷ ನಮಗೆಲ್ಲ ಪತ್ರಿಕಾ ಮಿತ್ರರಿಗೆ ತಾತನ ಆಶೀರ್ವಾದ ಸಂಪೂರ್ಣ ಆಗಲಿ, ನಿಮ್ಮ ಜೀವನ ಎಲ್ಲ ರೀತಿಯಿಂದ ಸಂತೋಷದಿಂದ ಕಳೀಲಿ ಅಂತಕ್ಕಂಥ ಆರೈಕೆಯೊಂದಿಗೆ ಈ ಒಂದು ಮಾತು ಕೂಡ ಗಂಗಾವತಿಯ ಆರಾಧ್ಯ ದೈವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚನ್ನಬಸವ ತಾತನವರ
ಎಂಬತ್ತನೇ ಮಹಾರಥೋತ್ಸವ ಕಾರ್ಯಕ್ರಮ ಇದೇ ಜನವರಿ 1ನೇ ತಾರೀಕು 2026ರಂದು ಜರುಗ್ತಾ ಇದೆ. ಜೋಡು ರಥೋತ್ಸವ ಒಂದು ಈಶ್ವರಲಿಂಗು ಮತ್ತು ಇನ್ನೊಂದು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಚನ್ನಬಸವ ತಾತನವ್ರದ್ದು ಜೋಡು ರಥೋತ್ಸವ ಜರುಗ್ತಾ ಇದೆ. ಇವತ್ತಿನ ದಿವಸ ಸಾಯಂಕಾಲ ಮುತ್ತಿನ ರಥೋತ್ಸವ, ನಾಳೆ ದಿನ ಸಾಯಂಕಾಲ ಹೂವಿನ ಪಲ್ಲಕ್ಕಿ ಇರುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಗಂಗಾವತಿಯ ಮಹಾಜನತೆಗೆಲ್ಲರಿಗೂ ಕೂಡ ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಚನ್ನಬಸವ ತಾತನ ಕೃಪೆಗೆ ಪಾತ್ರರಾಗಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಈ ಮೂಲಕ ತಮ್ಮ ತನು ಮನಧನದಿಂದ ಜಾತ್ರೆಯಲ್ಲಿ ಭಾಗವಹಿಸಿ ತಾತನ ಆಶೀರ್ವಾದ ಪಡಿರಿ ಅಂತೇಳಿ ಹೇಳ್ತೇವೆ. ಜೊತೆಗೆ ಏನಿದೆ 2ನೇ ತಾರೀಕಿಗೆ ಸಾಯಂಕಾಲ ನಟರಾಜ್ ಕಲಾಮಂದಿರ ಗಂಗಾವತಿ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ. ಅಂದರೆ ಈ ಒಂದು ಕಾರ್ಯಕ್ರಮ ಏನಿದೆ ಇಲ್ಲಿ ನಮ್ಮ ಪುರಾಣ ಮಂಟಪದಲ್ಲಿ ಸಾಯಂಕಾಲ 5:30ರಿಂದ 9 ಗಂಟೆ 9:30 ಮಟ್ಟ ಈ ಕಾರ್ಯಕ್ರಮ. ಜೊತೆಗೆ ಅಲ್ಲೇನು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ನಡೀತಾ ಇದೆ, ಅದು ಆಫ್ಟರ್ 9:30 ಆದಮೇಲೆ ಅಲ್ಲಿ ನಮ್ಮ ಕಲ್ಯಾಣ ಮಂಟಪದ ಎದುರುಗಡೆ ಕಾರ್ಯಕ್ರಮ ನಡೀತದೆ. 2 ಮತ್ತು 3ನೇ ತಾರೀಕು. 3ನೇ ತಾರೀಕು ಅಖಿಲ ಭಾರತ ವೀರಶೈವ ಮಹಿಳಾ ಘಟಕ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. 4ನೇ ತಾರೀಕು ಪ್ರತಿಭಾ ಕಲಾ ಕೇಂದ್ರ ಗಂಗಾವತಿ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ. ಇವೆಲ್ಲ ಕಾರ್ಯಕ್ರಮಗಳಿಗೂ ಸಹಿತ ತಾವೆಲ್ಲ ಗಂಗಾವತಿ ಮಹಾಜನತೆ ಕೂಡ ಭಾಗವಹಿಸಬೇಕು. ಜೊತೆಗೆ ಪತ್ರಕರ್ತ ಮತ್ತು ಮೀಡಿಯಾ ಮಾಧ್ಯಮದವರು ಕೂಡ ಎಲ್ಲರೂ ಭಾಗವಹಿಸಬೇಕು. ಜೊತೆಗೆ ಈ ಒಂದು ತಾತನ ಮಠದ ಎಲ್ಲ ಕಾರ್ಯಕ್ರಮಗಳನ್ನು ತಾವು ತಮ್ಮ ಪತ್ರಿಕೆಯಲ್ಲಿ ಬಿತ್ತರಿಸಬೇಕು. ಜನರಿಗೆ ಅದರದ್ದು ಎಲ್ಲ ವಿಷಯ ತಿಳಿಯುವಂತೆ ಮಾಡಬೇಕಂತೇಳಿ ನಮ್ಮೆಲ್ಲರಿಗೂ ನಾವು ಕೈ ಮೂಡೋದು ಗುರುಗಳವರ ಪಾದಾರಂಗದಲ್ಲಿ ನಮಸ್ಕರಿಸಿ ಈ ವರ್ಷ 80ನೇ ವರ್ಷದ ಜಾತ್ರಾ ಮಹೋತ್ಸವದ ವಿಶೇಷ 1ನೇ ತಾರೀಕು ರಥೋತ್ಸವ ಮುಗಿದಿದೆ. 2ನೇ ತಾರೀಕು ಕಾಮಿಡಿ ಕಿಲಾಡಿಗಳ ತಂಡ ಮತ್ತು 3ನೇ ತಾರೀಕು ಡ್ಯಾನ್ಸ್ ಪ್ರೋಗ್ರಾಮ್ ಬೆಂಗಳೂರಿಂದ ಒಂದು ಕಲಾ ತಂಡ ಬರ್ತಾ ಇದೆ. ಅದು ತಾವೆಲ್ಲ ಬಂದು ಸಹಕರಿಸಬೇಕಂತೇಳಿ